ಹಲೋ 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 ನಮ್ಮ ಸಂಕ್ರಾಂತಪ್ಪಗಳ ಮಲ್ಲಿಕಾರ್ಜುನಪ್ಪಗಳ ಇನ್ಮ್ಯಾಲ ಸಿಗುದಿಲ್ಲ, ಇಂಥವ್ರ ಸಿಗುದಿಲ್ಲ. ಮತ್ತು ಅವರ ಮಲ್ಲಿಕಾರ್ಜುನಪ್ಪವ್ರ ಅಂತ ನಾವು ಹೋಗ್ತಿದ್ದೀರ. ಆಗ ಒಂದು ಸೋಮವಾರ ಒಂದು ಅಣಿಗೆ ಒಯ್ತೀನಿ, ಬೇಸ್ತಾರ ಒಂದು ಅಣಿಗೆ ಒಯ್ತೀನಿ. ಒಯ್ಕೋತ್ ಬರೋ ಮುಂದೆ ಏನಂದಿರಿ ಅವರ, ನೀನು ಸೈಕಲ್ ಮೇಲೆ ಬರ್ತೀಪ್ಪ, ಮತ್ತು ನೀ ಗಾಡಿ ಒಂದು ತಗೋ. ನಾ ಏನಂದೆ ಅವ್ರಿಗೆ, ಒಂದು ಬಿಲ್ಡಿಂಗ್ ಆಗೈತಿ ರೀ, ಇಬ್ಬರು ಮಕ್ಳು ಅದಾರು, ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕಾಗೈತಿ ಅಪ್ಪ, ನನ್ನ ಮನಸ್ಸಿನಾಗ ಐತಿ ನಾ ನಮ್ಮ ಹಿಂಗಂತಪ್ಪ ಅಂದ್ರೆ ನಾನು ಹೋದ್ರಿ. ಅದು ಹಂಗೆ ಹೂ ಅಂದರು ಕುಳಿತದು ಒಂದು ವರ್ಷ ಹೋತು. ಅದು ತಿಂಗಳು ಮಾಡಿದಾಗ ನಿಮಗೆ ಒಂದು ಸಲ ಕರೆದ್ರು ಬಾಳೆಹಣ್ಣು ಓದೀನಿ. ಮತ್ತು ಕರೆದ ಕೆಸಿಂದ ಒಳಗೆ ಹೋಗಿ ಬಾಳೆಹಣ್ಣು ಎರಡು ತಂದು ಸಕ್ರೆ ತಂದು ಆಶೀರ್ವಾದ ಮಾಡಿ, ಇನ್ನು ನೀ ಬಿಲ್ಡಿಂಗ್ ಕಟ್ಟಿಸ್ಪ, ಒಟ್ಟು ಮನೆ ಕಟ್ಟಿಸ್ಪ ನೋಡ್ರಿಯಪ್ಪ. ಮಾತೊಂದು ಒಂದು ಹೋತ್ರಿ. ಆಗ ಎರಡು ಮದುವೆ ಕಟ್ಟಿದ್ವು. ಮೂರನೇ ಮದಕ್ಕೆ ಅವ್ರು ಹೇಗಿತ್ತು, ಎರಡ ಮದುವೆ ಯಾರಾಗ ಮೂರನೇ ಮದುವೆ. ಅದಕ್ಕೆ ಇನ್ನು ಭಾಳ ಹೇಳೋದನ್ನ ಎಲ್ಲ ಕೂಡಿ ಮುಗಿಸ್ಕೊಂಡು ಬಿಡ್ತೀನಿ. ಎಲ್ಲ ಹೆಣ್ಮಕ್ಳು ಬರ್ತೀರಿ, ಇದೊಂದು ಗುರುವಿನ ಮಟ್ಟ ಮರಿಬಾರ್ದು. ಶಂಕರಾನಂದ ಅಪ್ಪನಾಗಲಿ, ಬ್ರಹ್ಮಾನಂದ ಅಪ್ಪನಾಗಲಿ, ಮಲ್ಲಿಕಾರ್ಜುನ ಅಪ್ಪನಾಗಲಿ, ಒಟ್ಟು ನಮ್ಮ ಗುರು ಬೇಕು. ನಾವು ಇಷ್ಟಿರ್ತ ನಾವು ಶಂಕರಾನಂದ ಅಪ್ಪ ಅಂತಕ್ಕ ಮತ್ತು ನಮ್ಮ ಬ್ರಹ್ಮಾನಂದ ದಿನಕ್ಕ ನಾವು ಬರ್ತೀವಿ. ಅದಕ್ಕೆ ಗುರುವಿನ ಮಟ್ಟ ಮರಿಬೇಕು. ಅವ್ರ ಗುರುವಿನ ಮುಂದೆ ಅಪ್ಪ ನಾವು ಕೊಟ್ಟಿದ್ವಿ ಅಂದ್ರೆ ನಮ್ಗೆ ಎಲ್ಲ ಸುರಳಿತವಾಗೇ ಮಾಡ್ತಾನೆ ನಾವು. ಗುರುನಾಥ ನಮಗೆ ತಮ್ಮಂಗೆ ಮಾಡ್ಕೋತಾನ ನಾವು. ನಾವು ಏನು ತಿಳ್ಕೊತಪ್ಪ ಅಂದ್ರೆ ಅವ್ರು ನಮ್ಮಂಗೆ ಅದಾರ ಅಂತೀವಿ. ಅದನ್ನ ರೀ ನಾವು ಬದಲಾಯಿಸ್ಬೇಕು. ಇಷ್ಟಪ್ಪ ನಮ್ಮ ಬಾಯಿ ನಮ್ಮ ಮಾತು. ಮಠದಲ್ಲಿ ನಮ್ಮ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸಿದ್ವಿ. ಬಂದಾಗ ನಮ್ಮಲ್ಲಿ ಸುಮಾರು ಒಂದು 2 ತಾಸು ಇದ್ರು, 2-3 ತಾಸು ಹೆಚ್ಚಿಗೆ ಇದ್ರು. ಆ ಟೈಮ್ಗೆ ಏನಾಗಿತ್ತು ಅಂತಂದ್ರೆ ಅವರು ಒಳಗಡೆ ಎಂಟ್ರಿ ಆಗ್ಬಿಟ್ಟಂದಾಗ ನಮ್ಮಲ್ಲಿ ಹಾಲ್ದಾಗಿಂದ ಒಳಗಿನ ರೂಮ್ ಹೋಗ್ಬೇಕಾದ್ರೆ ಒಂದು ಸ್ಟೆಪ್ ನೀರು ಹೋಗ್ಬೇಕಾಗಿತ್ತು. ಆದ್ರೆ ಅವ್ರಿಗೆ ಗೊತ್ತಾಗಿದ್ದಿಲ್ಲ ಅಥವಾ ಅದು ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಏನು ಹೋಗ್ಬಿಟ್ಟಾಗ ಕಾಲಿಗೆ ಉಗುರು ಕಚ್ಚಿಸಿಂದ ಉಗುರು ಕಿತ್ತಿರ್ತದೆ. ಆಗ ಹಂಗೆ ಒಳಗೆ ಹೋಗಿದ್ರು. ಒಳಗೆ ಹೋದಾಗ ನಾವು ನನಗೇನಾಗಿತ್ತು, ಬಾತ್ರೂಮ್ ಸನಿಗೆ ಹೋದಾಗ ಸ್ವಲ್ಪ ರಕ್ತ ಕಲೆ ಕಂಡು ಬರ್ತದೆ ನೆಲದ ಮೇಲೆ. ಯಾಕೆ ರಕ್ತ ಹುಟ್ಟಿತ್ತು ಅಂತ ನೋಡ್ಕೋತ ಅದನ್ನ ಫಾಲೋ ಮಾಡ್ಕೊತ ಹೋಗಕ್ಕಾಗಿ ಅದು ಬೆಡ್ರೂಮ್ ಬಾಗಿಲು ಕಡೆ ಹೋಗಿತ್ತು. ಅಪ್ಪರಿಗೆ ಏನೋ ಆಗಿತ್ತು ತುಗಿಸಿ ಬಾಗಿಲು ತೆಗಿಸಿದ್ರು. ಅದನ್ನು ನೋಡಿದ್ರು ಗಾಯರಿ ಭಾಳ ಆಗಿತ್ತು. ಆದ್ರೂ ಸಹಿತ ಅವರು ಇಲ್ಲ ಇಲ್ಲಿ ಏನಾಗಿಲ್ಲ ಅನ್ಕೋತನ ಅದನ್ನು ಮುಚ್ಚಿಬಿಟ್ರು ಅವ್ರು. ಆದ್ರೆ ಅದಕ್ಕೆ ತಾವೇ ಔಷಧಿ ಮಾಡ್ಕೊಂಡು ಒಂದು ಅದು ದವಾಖಾನೆಗೆ ಬೇಕಾಗಲಿಲ್ಲ ಅಥವಾ ಔಷಧಿ ರೂಪದೊಳಗೆ ತಮ್ಮನ್ನು ತಾವೇ ಮಾಡ್ಕೊಂಡ್ರು, ಅದನ್ನು ಕಡಿಮೆ ಮಾಡ್ಕೊಂಡ್ರು. ಆದ್ರೆ ಅವತ್ತು ನಮ್ಮಲ್ಲಿ ಏನು ಅನಿಸ್ತು, ಏನೋ ಒಂದು 3-3.5 ತಾಸು ನಮ್ಮ ಮನೆಯಾಗಿದ್ರು. ಆದ್ರೆ ಒಟ್ಟೆ ಹೊರಗೆ ಬರಲೇ ಇಲ್ಲ ಅವರು. ಇವ್ರು ಬಂದವ್ರೆಲ್ಲರೂ ಕಾರ್ ಸದ್ಯತ್ರಿ ಅಪ್ಪಾರ, ಕಾರ್ನ ಒದರಾಡಕತ್ತಾನ, ದೌಡ್ ಹೋಗೋಣ ಅಂತಾನ. ಅವರು ಇಲ್ಲ ನಮ್ಗೆ ಇನ್ನೂ ಹೇಳ್ತಕತ್ತಿ, ಇನ್ನೊಂದು 2 ನಿಮಿಷ ತಡಿ ಅನ್ಕೋತ ಒಂದು ತಾಸು ಜಗ್ಗಿದ್ರು. ಹಿಂಗಾಗಿ ಅವ್ರಿಗೆ ನಮ್ಮಲ್ಲಿ ಏನು ಅನಿಸ್ತು, ನಮ್ಮ ಮನೆಯೊಳಗೆ ಸುಮಾರು ಒಂದು 3-3.5 ತಾಸು ಬಹಳಷ್ಟು ಪ್ರಶಾಂತವಾಗಿದ್ರು ಅವರು. ಇನ್ನೂ ಇರ್ಬೇಕನ್ಸುತ್ತೆ. ಇವರು ನಮ್ಮ ಭಕ್ತರೆಲ್ಲರೂ ಅವ್ರನ್ನ ಕರ್ಕೊಂಡು ಹೋಗೋಣ ಅನ್ನೋ ಕಾರ್ನ ಗಡಬಡ ಮಾಡಿದ. ಹಿಂಗಾಗಿ ಅವ್ರನ್ನ ಕರ್ಕೊಂಡು ಹೋದ್ರು. ಆದ್ರೆ ಅವರು ನಿಜವಾಗಿಯೂ ಶಾಂತ ಮೂರ್ತಿಗಳು ಮತ್ತು ತಪೋನಿಷ್ಠರು. ಆಮೇಲೆ ನಾಲಿಗೆ ರುಚಿಗೆ ಒಳಪಡಲಾರ್ದಂತ ಗುರು ಅಥವಾ ಯಾರಾದ್ರೂ ಇದ್ರ ಅವ್ರು ಒಬ್ಬರೇ. ಅವ್ರನ್ನ ಬಿಟ್ಟರೆ ನಮ್ಗೆ ಅನ್ಸಿದ್ ನಾವಂತೂ ಯಾರನ್ನೂ ನೋಡಿಲ್ಲ. ಎಲ್ಲರೂ ಅದು ಕಮ್ಮಿ ಐತಿ ಇದು ಕಮ್ಮಿ ಐತೆ ಅಂತ ಅದರೊಳಗಿನ ಏನೋ ಕಮ್ಮಿ ಐತೆ ತಾನೆ ಹೇಳೋರಲ್ಲ ಅಷ್ಟೇ ಕಡೆ. ಆದ್ರೆ ಇವರು ಒಂದು ಇದು ಕಮ್ಮಿ ಐತೆ ಅಂತ ಅನ್ನಲಿಲ್ಲ. ಅದು ಇನ್ನೊಂದು ವಿಶೇಷ ಅಂದ್ರೆ ಅವರು ಒಂದೇ ಬಿಸಿ ರೊಟ್ಟಿ, ಸ್ವಲ್ಪ ಹೆಸರು ಕಾಳು ಅದು ಉಪ್ಪು ಹಾಕಂಗಿಲ್ಲ, ಎಣ್ಣೆ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ, ಖಾರ ಸಹಿತ ಹಾಕಂಗಿಲ್ಲ. ಸಪ್ಪಂದು ಹೆಸರು ಕಾಳ ಮತ್ತು ಒಂದೇ ಬಿಸಿ ರೊಟ್ಟಿ ಅವ್ರಿಗೆ ಊಟ ಮುಗಿಯಿತು ಒಂದು ಹೊತ್ತಿಂದ. ಹಿಂಗೆ ಹೊಟ್ಟೆ ಎರಡು ಹೊತ್ತು. ಮತ್ತು ಉಳಿಬೇಕಂದ್ರೆ ಅದು ಏನು ಸಿಗಲೇ ಇರುತ್ತಾ, ಯಾರು ಸಂಘ ಕೊಡಲಿಲ್ಲ ಅಂತಂದ್ರೆ ಚುರುಮಿನ ತಿಂದು ಜೀವನ ಕಳೆದಂತ ಒಂದು ಗುರುಗಳವರು. ಅದು ನಮ್ಮ ಗುರುಪೀಠದಿಂದ ಅವ್ರನ್ನ ಹೊರಗೆ ಹಾಕಿದಾಗ ಅವರು ನಿಜವಾಗೂ ಆ ಟೈಮ್ದೊಳಗೆ ಅವರು ಒಂದು ಏನನ್ನ
ಅವ್ರು ಹೊಳ್ಳಿ ತಮ್ಮ ಮನೆಗೆ ಹೋಗ್ಬೋದಿತ್ತು ಅಥವಾ ಮತ್ತೆಲ್ಲೇ ಹೋಗ್ಬೋದಿತ್ತು. ಆದ್ರೆ ಎಂದೂ ಮಾಡಲಿಲ್ಲ ಅವರು. ಯಾರೇ ಲಕ್ಷದ ಇದ್ರು ಸಹಿತ ತಮ್ಮ ಒಂದು ಅನುಷ್ಠಾನ, ಒಂದು ತ್ರಿಕಾಲ ಪೂಜಾ ನಿಧಿ, ಅವೇನು ಕಾರ್ಯಕ್ರಮ ಇದ್ದು ಅದನ್ನು ಎಂದೂ ಬಿಡಲಿಲ್ಲ. ಆ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಬಂದ್ರು. ಹಿಂಗಾಗಿ ಅವರಷ್ಟು ಕಷ್ಟ ಸೂಚಿಸಿದಂಥವ್ರು ನಮ್ಮ ಗುರು ಪರಂಪರೆ ಒಳಗೆ ಹಿಂದೆ ಯಾರೂ ಇಲ್ಲ ಅಂತ ನಮಗನಿಸ್ತದೆ. ನಾವು ತಿಳಿದ ಮಟ್ಟಿಗೆ ಅವರಷ್ಟು ಕಷ್ಟ ಸೂಚಿಸಿದವರು ಯಾರೂ ಇಲ್ಲ. ಅಂತ ಗುರುಗಳನ್ನ ನಾವೀಗ ಸುಮಾರು 78 ತಿಂಗಳಾಯ್ತು ಇಲ್ಲಿ ಗುರುಗಳ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ. ಅವರ ಬಗ್ಗೆ ನಾವು ಗುಣಗಾನ ಮಾಡ್ತಾ ಬಂದಿದ್ವಿ. ಈಗ ಅವರನ್ನ ಮರೆತು ಈಗ ನಾವು ಸುಮ್ಮ ಕೊಡಬೇಕಾಗೈತಿ. ಈಗ ಅಂತ ಗುರುಗಳು ಇನ್ನು ನಾನು ಸಿಗೋದ ಕಠಿಣ. ಅದಕ್ಕೆ ಇನ್ನು ಮುಂದೆ ಸ್ವಲ್ಪ ಈ ಕಾರ್ಯಕ್ರಮದ ಪರವಾಗಿ ಗುರುಗಳನ್ನ ಸಮೀಪದಿಂದ ಬಂದಂಥವರು ಯಾರು ಬಸಪ್ಪನ ಬಲಬಾಯಿಯವರು ತಮ್ಮ ಒಂದೆರಡು ಅನಿಸಿಕೆ ಹೇಳ್ಬೇಕಂತ ಕೇಳ್ಕೊತೀನಿ.